ಯಾರವ ಆ ಮೂಗ್ ಪ್ರಾಣಿ ತಿನ್ನೋ ಊಟಕ್ಕೆ ವಿಷ ಹಾಕ್ತೋರು? ಬೇರೆ ಯಾರೂ ಅಲ್ಲ ಬಾಬಾ, ನಮ್ಮನೆಯವರೇ. ನಮ್ಮನೆಯವ್ರೆ? ನಮ್ಮನೆಯವ್ರೆ ಯಾಕವ ಹಂಗೆ ಮಾಡೋರು? ಬಹುಶಃ ನೀನೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀಯ ಅಂತ ಅನಿಸ್ತದೆ ಕಣವ. ಭಾವ, ಸಾಕ್ಷಿ ಇಲ್ಲದೆ ನಾನು ಇನ್ನೊಬ್ಬರ ಮೇಲೆ ಸುಮ್ಮನೆ ಅಪವಾದನೆ ಮಾಡಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಆ ನಾಯಿ ಗಂಜಿ ತಿಂದಿದ್ದನ್ನು ನಾನೇ ನೋಡಿದೆ. ಅದು ಸತ್ತಾಗ ಜನರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಡಾಕ್ಟ್ರು ಅದು ತಿಂದಿದ್ದ ಊಟದಲ್ಲಿ ವಿಷ ಇತ್ತು ಅಂತ ಹೇಳಿದ್ರು. ರಾತ್ರಿ ಮಾವ ಆ ಗಂಜಿನ ಕುಡ್ದಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಆ ನಾಯಿ ಮೇಲೆ ಪ್ರಯೋಗ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಭಾವ, ಯಾರೋ ನಮಗಾಗದೇ ಇರೋರು ನಮ್ಮನೆ ಒಳಗೆ ಸೇರ್ಕೊಂಡಿದ್ದಾರೆ. ಬೇಕು ಅಂತ ಮಾವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಏನವ ಇಷ್ಟು ದಿವಸ ಅಪಾಯ ಮನೆ ಹೊರಗಡೆ ಇದೆ ಅಂತ ಅನ್ಕೊಂಡಿದ್ದು, ಈಗ ಮನೆ ಒಳಕ್ಕೆ ಬಂದ್ಬಿಟ್ಟದೆ. ಏನವ ಹಿಂಗೆಲ್ಲ ಆಯ್ತದೆ? ನಾವು ಯಾರಿಗೇನವ ಮಾಡಿದ್ದು? ಅದನ್ನೇ ಇವಾಗ ತಿಳ್ಕೊಬೇಕಾಗಿರೋದು ಭಾವ. ನಮ್ಮ ಮನೆಗೆ ಹೀಗೆಲ್ಲ ಯಾರು ಮಾಡ್ತಿದ್ದಾರೆ, ಅವ್ರನ್ನ ಕಂಡು ಹಿಡಿಲೇಬೇಕು. ಅಲ್ಲ ಕಣವ, ನಮ್ಮನೆಯವ್ರನ್ನ ಯಾರು ಹಿಂಗೆ ಮಾಡಿದಿರಿ ಅಂತ ಕೇಳೋಕ್ಕಾಗದೇನವ? ಹೋಗ್ಲಿ, ಈ ವಿಷಯ ಸಿದ್ದು ಗೊತ್ತಿದ್ದದ? ಅಯ್ಯೋ ಇಲ್ಲ ಭಾವ, ಇದನ್ನು ಸಿದ್ದು ಅವ್ರಿಗೆ ಹೇಳಿದ್ರೆ ಅವ್ರು ತುಂಬ ಕೋಪ ಮಾಡ್ಕೋತಾರೆ. ಆಮೇಲೆ ಮನೆ ರಣರಂಗ ಆಗಿಬಿಡುತ್ತೆ. ಇದು ನಿಮಗೆ ಗೊತ್ತಲ್ವಾ? ಅದಕ್ಕೆ ನಾನೇ ಅವರನ್ನು ಹಿಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಒಬ್ಬರೇ ಹೆಂಗವ? ಬನ್ನಿ ಭಾವ, ಹೇಳ್ತೀನಿ. ಹ್ಞೂ ನಡೀವ. ಇವಳಿಗೆ ಅನುಮಾನ ಬಂದಿದೆ. ಮಾವಂಗೆ ನಾನೇ ಗಂಜಿ ಕೊಟ್ಟಿರೋದ್ರಿಂದ ನನ್ನ ಮೇಲೆ ಏನಾದರೂ ಅನುಮಾನ ಬಂದಿದೆಯಾ? ನೋಡೋಣ ಏನು ಮಾಡ್ತಾಳೆ ಅಂತ. ಅತ್ತೆ ಹೋಗಿದ್ದಾಳ? ಎಷ್ಟು ಬೇಡ ಅಂದ್ರೆ ಹೋಗಿದ್ದಾಳೆ. ಜೈಲಿಂದ ಬಂದಮೇಲೆ ನೀವು ಅವಳನ್ನ ಮೀಟ್ ಮಾಡಿದ್ರ? ಭೇಟಿ ಮಾಡಿದ್ದೆ, ಕನ್ವಿನ್ಸ್ ಮಾಡೋ ಎಲ್ಲ ಪ್ರಯತ್ನನೂ ಮಾಡಿದೆ. ಆದರೆ ಅವ್ರು ನನ್ನ ಜೊತೆ ಏನೇ ಆದರೂ ಜೀವನ ಮಾಡಲ್ಲ ಅಂತ ಪಣ ತೊಟ್ಟಿದ್ದಾರಂತೆ. ನೋಡಿದ್ರ, ನೀವು ಅಷ್ಟೆಲ್ಲ ಹೇಳಿದ ಮೇಲೆ ಒಪ್ಪಿಲ್ಲ ಅಂದರೆ ನನ್ನ ಮಾತು ಕೇಳ್ತಾಳ? ಅವಳು ಇತ್ತೀಚೆಗೆ ತುಂಬ ಮುಂದುವರೆದಿದ್ದಾಳೆ. ಹಾಗಾಗಬಾರ್ದು ಸಂತೋಷ್. ಜಾನ್ವಿಯವ್ರಿಗೆ ಕೆಲಸ ಸಿಕ್ಕಿ ಕೈಗೆ ಹಣ ಬಂದರೆ ಜೀವನ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ಭ್ರಮೆ ಬರುತ್ತೆ. ಅದಾಗಬಾರ್ದು. ಆವಾಗ ಕೆಲಸಕ್ಕೆ ಹೋದಾಗ ಅವ್ರ ಆರೋಗ್ಯನ ಗಮನಿಸೋರು ಯಾರು? ಅದಕ್ಕೆ ಕೆಲಸಕ್ಕೆ ಹೋಗದೇ ಇರೋ ಹಾಗೆ ತಡಿಬೇಕಾಗಿರೋದು ನೀವು. ಅಲ್ಲ ಸರ್, ನೀವು ಇಷ್ಟೆಲ್ಲ ಹೇಳಿದ ಮೇಲೂ ಕೇಳಿಲ್ಲ ಅಂದರೆ ನನ್ನ ಮಾತನ್ನು ಕೇಳ್ತಾಳ? ಅದು ಅಲ್ಲದೆ ನನ್ನ ಮನೆ ಈಗ ಧರ್ಮದ ಛತ್ರ ಥರ ಆಗಿದೆ. ಎಷ್ಟೇ ದುಡಿದ್ರು ತಿರುಪತಿ ಹುಂಡಿಗೆ ಹಾಕಿದಾಗಿದೆ. ಅದಕ್ಕೆ ಅವಳು ಕೆಲಸಕ್ಕೆ ಹೋದರೆ ನನಗೂ ಸ್ವಲ್ಪ ಖರ್ಚಿಗೆ ಕೊಡ್ತಾಳಲ್ಲ ಅಂತ ಒಪ್ಕೊಂಡೆ ಅಷ್ಟೆ. ಸಂತೋಷ್, ನಿಮಗೆ ಬೇಕಾಗಿರೋದು ದುಡ್ಡು ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ದುಡ್ಡು ನನ್ನ ಹತ್ರ ಹೇರಳವಾಗಿದೆ. ನಿಮಗೆ ಎಷ್ಟು ಬೇಕೋ ಕೇಳಿ ಕೊಡ್ತೀನಿ. ಆದರೆ ಕೆಲಸ ಮಾತ್ರ ಬೇಗ ಆಗಬೇಕು. ಜಾನ್ವಿಯವರು ಮತ್ತೆ ಮನೆಗೆ ಬರಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಆದರೆ ಈ ಕೆಲಸ ಜಾನ್ವಿಯವರ ಮುಖದ ಮೇಲೆ ನಗು ಮಾಯೆ ಆಗದೇ ಇರೋ ಹಾಗೆ ನಡಿಬೇಕು. ಅವ್ರ ಮನಸ್ಸಿಗೆ ನೋವಾದರೆ ಜಯಂತ ಏನು ಮಾಡ್ತಾನೆ ಅಂತ ನಿಮಗೆ ಗೊತ್ತಲ್ವಾ? ಪಾಪ, ಜಾನ್ವಿ ಮೇಲೆ ನೀವು ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ, ಎಷ್ಟೊಂದು ಕಾಳಜಿ ಇದೆ. ಅವಳಿಗೆ ನಿಮ್ಮ ಜೊತೆ ಬದುಕೋ ಅದೃಷ್ಟನೇ ಇಲ್ವಲ್ಲ? ಅದೃಷ್ಟ ಇದೆ ಸಂತೋಷ್, ಆದರೆ ಅದಕ್ಕೆ ನೀವು ಮನಸ್ಸು ಮಾಡಬೇಕಷ್ಟೆ. ಬೇಡ ಆಗಿತ್ತು. ಬೇಡ ಅನ್ನೋದ್ರಲ್ಲೇ ಬೇಕು ಅಂತ ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿದೆ. ಆದರೆ ಕೆಲಸ ಬೇಗ ಆಗಬೇಕು. ಈ ಕೆಲಸ ಬೇಗ ಆದರೆ ಜಾನವರು ಮತ್ತೆ ಮನೆಗೆ ಬಂದರೆ ನಿಮ್ಮ ಲೈಫ್ ಸೆಟ್ಲ್ ಆಯಿತು ಅಂತ ಇಟ್ಕೊಳ್ಳಿ. ನೋಡ್ತಾ ಇರಿ, ನೀವಿಷ್ಟು ಹೇಳಿದ ಮೇಲೆ ನಾನು ಮಾಡದೇ ಇರ್ತೀನ? ಜಾನ್ವಿ ಮನಸ್ಸು ನಿಮ್ಮ ಮೇಲೆ ಡೈವರ್ಟ್ ಆಗಬೇಕು, ಹಾಗೆ ಮಾಡ್ತೀನಿ. ಗುಡ್. ಆದರೆ ಈ ಕೆಲಸ ಆದಷ್ಟು ಬೇಗ ಆಗಬೇಕು.
ಜಾನ್ವಿಯವ್ರನ್ನ ಬಿಟ್ಟು ನಾನು ಕಳಿತಿರೋ ಪ್ರತಿ ಕ್ಷಣನೂ ನರಕ ಯಾತನೆ ಅನ್ನಿಸ್ತಾ ಇದೆ ನನಗೆ. ನೀವೇನು ಯೋಚನೆ ಮಾಡಿಬಿಡಿ, ನಾನು ಪ್ರಯತ್ನ ಪಡ್ತೀನಿ. ಬರಲ್ಲ. ರೀ ರೀ ಎಲ್ಲಿದ್ದೀರಾ? ಅತ್ತೆ, ಮಾವ ಮನೇಲಿಲ್ಲ ಅತ್ತೆ. ಮನೇಲಿಲ್ವಾ? ಎಲ್ಲಿ ಹೋದ್ರು? ಗ್ಯಾರೇಜ್ ಹತ್ರ ಹೋದ್ರು. ಗ್ಯಾರೇಜ್ ಹತ್ರ ಹೋದ್ರಾ? ಛೇ, ಯಾಕೆ ಹೀಗೆ ಮಾಡ್ತಾರೆ? ಇನ್ನೂ ಗಾಯ ಒಣಗಿಲ್ಲ, ರೆಸ್ಟ್ ತಗೊಳ್ಳಿ ಅಂತ ಡಾಕ್ಟ್ರ್ ಹೇಳಿದ್ರು ಕೇಳಲ್ವಲ್ಲ? ಬಂದ್ಯಾ ಜಾನು? ಹಾಂ. ಹೇಗಾಯ್ತು ಇಂಟರ್ವ್ಯೂ? ಕೆಲಸ ಸಿಗೋ ಚಾನ್ಸಸ್ ಇದೆಯಾ? ಇಂಟರ್ವ್ಯೂ ಏನೋ ಚೆನ್ನಾಗಾಯ್ತು ಅದಕ್ಕೆ, ಆದರೆ ಏನಾಗುತ್ತೋ ಗೊತ್ತಿಲ್ಲ. ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಪ್ಪ ಎಲ್ಲಿ? ರೂಮಲ್ಲಿದ್ದಾರಾ? ಇಲ್ಲ, ಮಾವ ಗ್ಯಾರೇಜ್ ಹತ್ರ ಹೋಗಿದ್ದಾರೆ. ಗ್ಯಾರೇಜ್ ಹತ್ರ ಹೋದ್ರಾ? ಡಾಕ್ಟ್ರ್ ಅಷ್ಟು ಹೇಳಿದ್ದಾರೆ ರೆಸ್ಟ್ ತಗೋಬೇಕು ಅಂತ, ಮತ್ತ್ಯಾಕೆ ಅಲ್ಲಿ ಹೋದ್ರು? ನೀವಾದರೂ ತಡಿಬೇಕಿತ್ತು ತಾನೇ? ಚೆನ್ನಾಗಿ ಹೇಳಿದೆ ಜಾನು. ನನ್ನ ಮಾತನ್ನು ಎಲ್ಲಿ ಕೇಳ್ತಾರೆ ಹೇಳೋರು? ನಾನು ಹೇಳೋಷ್ಟು ಹೇಳಿದೆ, ಆದರೂ ಒಂದ್ಸಲ ಹೋಗಿ ನೋಡ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿ ಹೋದರು. ವೆಂಕಿನ ಜೊತೇಲಿ ಹೋಗಿದ್ದಾನೆ. ಅವ್ರು ಮೊದಲಿಂದನೂ ಹೀಗೆ ಕಣೆ. ವಾರದಲ್ಲಿ ಒಂದಿನ ರಜಾ ಸಿಕ್ಕಿದ್ರು ಮನೇಲಿ ಇರ್ತಾ ಇರಲಿಲ್ಲ. ಏನಾದರೂ ಒಂದು ಕೆಲಸ ಹುಡ್ಕೊಂಡು ಹೊರಗೆ ಹೋಗ್ಬಿಡ್ತಿದ್ರು. ಅಮ್ಮ, ಮೊದಲಾಗಿದ್ರೆ ಅವ್ರು ಆರಾಮಾಗಿದ್ರು. ಈಗ ಇವಾಗಿರೋ ಪರಿಸ್ಥಿತಿನಲ್ಲಿ ಅವ್ರು ಈ ಥರ ಹೊರಗಡೆ ಹೋದರೆ ಗಾಯ ಇನ್ನೂ ಜಾಸ್ತಿ ಆಗಲ್ವಾ? ನಾನು ಇದನ್ನೆಲ್ಲ ಹೇಳಿದೆ ಜಾನು. ಹಾಗೆ ಹೇಳಿದ್ದಕ್ಕೆ ಮಾವ, ನಾನಲ್ಲಿ ಹೋಗಿ ಏನು ಕೆಲಸ ಮಾಡಲ್ಲ, ನನ್ನ ಮುಖ ನೋಡಿದ್ರೆ ಕಸ್ಟಮರ್ಸಿಗೆ ಸಮಾಧಾನ ಇರುತ್ತೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದರು. ಹೌದು ಕಣೆ ಜಾನು, ಬೆಳಗ್ಗೆ ಅವ್ರ ಫ್ರೆಂಡ್ ವೀರು ಬಂದಿದ್ರು. ಅವರು ಗ್ಯಾರೇಜ್ ಹತ್ರ ಹೋಗಿದ್ರಂತೆ. ನೀನಿಲ್ಲ ಅಂತ ಯಾವ ಕಸ್ಟಮರ್ಸೇ ಕಾರ್ ಬಿಡ್ತಾ ಇಲ್ಲ, ನೀನು ಇಲ್ಲದೆ ಹೋದರೆ ಬಿಸ್ನೆಸ್ ಲಾಸ್ ಆಗತ್ತೆ ಕಣೋ ಅಂತ ಹೇಳಿದ್ರು. ಅದನ್ನು ನೀವು ಸೀರಿಯಸ್ ಆಗಿ ತೊಗೊಂಡು ಯೋಚನೆ ಮಾಡ್ತಾ ಅಲ್ಲಿಗೆ ಹೋಗಿದ್ದಾರೆ ಅಂತ ಕಾಣತ್ತೆ. ಸರಿ, ನಾನು ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ಬೇಡಮ್ಮ, ನೀನೀಗ ತಾನೇ ಮನೆಗೆ ಬಂದಿದ್ಯಾ, ನಾನು ಹೋಗಿ ಬರ್ತೀನಿ ಇರು. ಇವ್ರಿಗಂತೂ ಅದು ಯಾವಾಗ ಬುದ್ಧಿ ಬರುತ್ತೋ ಏನು. ಅತ್ತೆ, ಯಾಕೆ ಬೇಜಾರು ಮಾಡ್ಕೋತೀರಾ ಹೇಳಿ? ಮಾವನಿಗೆ ಯಾವುದ್ರಲ್ಲಿ ಖುಷಿ ಸಿಗುತ್ತೋ ಅದನ್ನು ಮಾಡಲಿ ಬಿಡಿ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಕೂತ್ಕೊಳ್ಳಿ, ಕುಡಿಯೋಕ್ಕೇನಾದರೂ ತರಲ್ಲ? ಏನು ಬೇಡಮ್ಮ.